ಬಿಜೆಪಿ ನಾಯಕರ ಸಂಧಾನ ಪ್ರಕ್ರಿಯೆಗೆ ಕೆಎಸ್ ಈಶ್ವರಪ್ಪ ಬಗ್ತಾ ಇಲ್ಲ. ಎಷ್ಟೇ ಕರೆದ್ರು ಎಷ್ಟೇ ಮಾತನಾಡ್ತಾ ಇದ್ರು ಕೂಡ ಕೆಎಸ್ ಈಶ್ವರಪ್ಪನವರು ಒಪ್ಕೊಳ್ತಾ ಇಲ್ಲ. ಬಂಡಾಯ ಹೇಳ್ಬೇಡಿ, ಪಕ್ಷೇತರರಾಗಿ ಸ್ಪರ್ಧೆ ಮಾಡಬೇಡಿ, ಪಕ್ಷದೊಂದಿಗೆ ಇರಿ, ಈ ಥರದ್ದು ಬೇಕಾದಷ್ಟು ಪ್ರಯತ್ನಗಳು ನಡೀತಾ ಇದೆ. ಆದರೆ ಈಶ್ವರಪ್ಪನವರು ಕೇಳ್ತಾ ಇಲ್ಲ. ನಾನು ಯಾರು ಏನಾದರೂ ಹೇಳಿ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಕೆಎಸ್ ಈಶ್ವರಪ್ಪ ಹೇಳ್ತಾ ಇದ್ದಾರೆ. ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡೋದಂತೂ ಖಚಿತ. ಸಂಘ ಪರಿವಾರದ ಹಿರಿಯ ಮುಖಂಡರು ಕೂಡ ಹೇಗಾದರೂ ಮಾಡಿ ಈಶ್ವರಪ್ಪ ಅವ್ರನ್ನ ಸಮಾಧಾನ ಮಾಡಬೇಕು, ಮನವೊಲಿಸಬೇಕು ಅಂತ ಪ್ರಯತ್ನ ಪಟ್ಟರು. ಆದರೆ ಯಾರ ಮಾತಿಗೂ ಕೇಳುವ ಸ್ಥಿತಿಯಲ್ಲಿ ಈಶ್ವರಪ್ಪನವರಿಲ್ಲ. ಯಡಿಯೂರಪ್ಪ ಅವರ ಫ್ಯಾಮಿಲಿ, ಅವರ ಮಕ್ಕಳು ಸೆಟ್ಲ್ ಆಗಿದ್ದಾಯಿತು, ಯಡಿಯೂರಪ್ಪನವರು CM ಆಗಿದ್ದಾಯಿತು, ಅವ್ರ ಮಗ MP ಆಗಿದ್ದಾಯಿತು, MLA ಆಗಿದ್ದಾಯಿತು, ಅಧ್ಯಕ್ಷ ಕೂಡ ಆಗಿದ್ದಾಯಿತು. ನಾನು ನನ್ನ ಮಕ್ಕಳು ಏನಾಗಿದ್ದೀವಿ, ನನ್ನ ಮಗನ ಕಥೆ ಏನು, ನನ್ನ ಮಗನ ಮುಂದಿನ ಭವಿಷ್ಯ ಏನು, ಈ ಥರ ಮಾಡಿಬಿಟ್ರಲ್ಲ. ಶಿವಮೊಗ್ಗ ಟಿಕೆಟ್ ಕೇಳಿದ್ವಿ, ಇಲ್ಲ ಅಂದರು. ಹಾವೇರಿ ಕೊಡಿ ಅಂತ ಕೇಳಿದ್ವಿ, ಅಲ್ಲೂ ಇಲ್ಲ ಅಂತ ಹೇಳಿದ್ರು. ಈಗ ನನ್ನ ಮಗನಿಗೆ ಹಾಗಾದರೆ ಟಿಕೆಟೇ ಇಲ್ವಾ? MLA ಟಿಕೆಟೂ ಇಲ್ಲ, MP ಟಿಕೆಟೂ ಇಲ್ಲ, ನಾನೇನು ಮಾಡಬೇಕೀಗ? ಹಾಗಾಗಿ ನಾನು ಇವರು ಹಾಕುವಂತಹ ದಾಳಗಳಿಗೆ ಬಲಿಯಾಗುವ ಪ್ರಶ್ನೆ ಇಲ್ಲ. ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ವಹಿಸಿದ್ರಲ್ಲ ಗೋಪಾಲ್ಜಿ, ಅವರು ಕೂಡ ಮನವೊಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತಾವು ಅಂತ ಕೇಳಿಕೊಂಡಿದ್ದಾರೆ. ಇದೇ ವೇಳೆ ಗೋಪಾಲ್ಜಿ ಮನವಿಯನ್ನು ಕೂಡ ಕೆಎಸ್ ಈಶ್ವರಪ್ಪನವರು ತಿರಸ್ಕರಿಸಿದ್ದಾರೆ. ಮೋದಿ ಅವರು ಶಿವಮೊಗ್ಗ ಅಭ್ಯರ್ಥಿ ರಾಘವೇಂದ್ರ ಪರವಾಗಿ ಮತ ಕೇಳ್ತಾರೆ, ಆಗ ವೇದಿಕೆಯಲ್ಲಿ ನನಗೆ ಇರುಸು ಮುರುಸು ಉಂಟಾಗುತ್ತೆ. ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ, ಮೋದಿ ಬಳಿ ಹೋಗ್ತೀನಿ ಅಂತ ಕೂಡ ಈಶ್ವರಪ್ಪನವರು ಹೇಳಿದ್ದಾರೆ. ಹಾವೇರಿ ಇಲ್ಲ, ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ. ಹಾವೇರಿ ಕಾಂತೇಶ್ ನಿಲ್ಲಿಸ್ಬೇಕು ಅಂತಿದ್ರು ಮೋಸ ಮಾಡಿದ್ರಲ್ಲ. ಇಲ್ಲ ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಸಲ್ಲ, ನಾನು ಇಲ್ಲಿ ನಿಲ್ತೀನಿ. ನಾನು ನಿಂತ್ರೇನೆ ಅಯ್ಯೋ, ಯಡಿಯೂರಪ್ಪನವ್ರ ವಿರೋಧಿಗಳು ತುಂಬ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಹೌದಾ 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 ಅಂತ ಹೇಳ್ಕೊಂಡು ಅವ್ರು ನನಗೆ ಎಂಕರೇಜ್ಮೆಂಟ್ ನೋಡ್ತಾ ಇದ್ರೆ ಗೋಪಾಲ್ಜಿ, ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ, ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೊಂಡಿದ್ದೀನಿ. ಹಾಂ, ಹೌದು. ನಾನು ಭಾಗವಹಿಸ್ಬಿಟ್ರೆ ಮೋದಿಯವರು ನನ್ನ ಎದುರಿಗೇನೆ ರಾಘವೇಂದ್ರ ಗೌಡ್ ಕೇಳ್ತಾರೆ, ನಾನೇನು ಮಾಡಲಿ ಅವಾಗ? ನಾನು ಹೆಂಗೆ ಹೇಳಕ್ಕೆ ಬರುತ್ತಪ್ಪ? ನೀವು ಅಷ್ಟು ದೊಡ್ಡವ್ರಿಗೆ ನಾನು ಹೇಳಕ್ಕೆ ಅಲ್ಲಿ ಆ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಲ ಬೇಡ. ನಿಮ್ಮೆಲ್ಲರೂ ಮಾತು ಕೇಳ್ತೀನಿ. ನಾನು ಗೆದ್ದು ಬಂದು ಮೋದಿ ಹತ್ರ ಬಂದು ಅಯೋಧ್ಯೆ ರಾಮ ಮಂದಿರ ಗೋಪಾಲ್ಜಿ ಇರೋ ಜಾಗಕ್ಕೆ ಬರ್ತೀನಿ, ನಿಮ್ಮ ಆಶೀರ್ವಾದ ಪಡಿತೀನಿ. ನಮಸ್ಕಾರ. ಹಾಂ, ಹಾವೇರಿ ಇಲ್ಲ, ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ. ಹಾವೇರಿ ಕಾಂತೇಶ್ ನಿಲ್ಲಿಸ್ಬೇಕು ಅಂತಿದ್ರು ಮೋಸ ಮಾಡಿದ್ರಲ್ಲ. ಇಲ್ಲ ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಸಲ್ಲ, ನಾನು ಇಲ್ಲಿ ನಿಲ್ತೀನಿ. ನಾನು ನಿಂತ್ರೇನೆ ಅಯ್ಯೋ, ಯಡಿಯೂರಪ್ಪನವ್ರ ವಿರೋಧಿಗಳು ತುಂಬ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ನಮ್ಮ ಗಮನಕ್ಕೆ